ಎಲ್ಲರಿಗೂ ನಮಸ್ಕಾರ. ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಸ್ವೀಟ್ ಮಾಡೋದು ಅಂದ್ಕೊಂಡ್ರೆ ಚಕೋಲಿ ಪಾಯಸ ಅಂತಂದು ಹೇಳ್ಬಿಟ್ಟು, ಮತ್ತು ಎಲೆ ಪಾಯಸ ಅಂತಲೂ ಕರೀತಾರೆ. ನಮ್ಮಲ್ಲೆಲ್ಲ ಜಾಸ್ತಿ ಎಲೆ ಪಾಯಸ ಅಂತಲೇ ಹೇಳೋದು. ಆ್ಯಕ್ಚುಲಿ ಅದು ಚಕೋಲಿ ಪಾಯಸ. ಅದಕ್ಕೆ ಆ ಪಾಯಸಕ್ಕೆ ನಿಮ್ಮಲ್ಲೂ ಏನಂತ ಕರೀತಾರೆ ಅಂತಂದು ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಕೋಲಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಗೋಧಿ ಹಿಟ್ಟು, ಬೆಲ್ಲ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಕಾಯಿ ಪೀಸ್ಗಳು ಮತ್ತು ತುರಿದ ಕಾಯಿ, ಗಸಗಸೆ. ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವೀಟ್ ಮಾಡೋದ್ರಿಂದ ಜಾಸ್ತಿ ಹಾಕಬಾರ್ದು. ಮತ್ತು ನೀರು ಸೇರಿಸಿ ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ನಂತರ ಗಸಗಸೆ, ಕಾಯಿ ತುರಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಸಿ ಬಿಡಬೇಕು. 5 ನಿಮಿಷ ಬಿಡಬೇಕು. ಈ ಥರ ಕಲಸಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ ಬೆಲ್ಲ ಹಾಕಬೇಕು. ಯಾಕಂದರೆ ಬೆಲ್ಲ ಪಾಕ ಮಾಡಬೇಕು. ಬೆಲ್ಲದಲ್ಲಿ ಕಲ್ಲುಗಳಿರುತ್ತೆ, ಅದಕ್ಕೆ ಚೆನ್ನಾಗಿ ಅದನ್ನು ಪಾಕ ಮಾಡಬೇಕು. ಪಾಕ ಮಾಡೋಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಗಸಗಸೆ, ತೆಂಗಿನಕಾಯಿ ಪೀಸ್ ಹಾಕಬೇಕು. ಎರಡು ಏಲಕ್ಕಿ ಹಾಕ್ಬಿಟ್ಟು ನೀರು ಸೇರಿಸ್ಬೇಕು. ನೀರು ಸೇರಿಸಿ ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ದರ್ಗ ರುಬ್ಬಬೇಕು. ಫ್ರೆಂಡ್ಸ್, ಅದೇ ಆವಾಗಲೇ ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಬೆಲ್ಲ, ನೋಡಿರಿ ಬೆಲ್ಲ ಎಲ್ಲ ತುಂಬ ಕರಗಿದೆ ಚೆನ್ನಾಗಿ. ಇನ್ನೂ ಸ್ವಲ್ಪ ಇದೆ, ಕರಗಬೇಕು. ಅದು ಇನ್ನೊಂದು 5 ನಿಮಿಷ ಬಿಡೋಣ. ಒಂದು ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕಬೇಕು. ಜಾಸ್ತಿನೂ ಹಾಕ್ಕೋಬೋದು, ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಅದು ಬಿಸಿ ಆದಮೇಲೆ ದ್ರಾಕ್ಷಿ ಹಾಕಬೇಕು. ದ್ರಾಕ್ಷಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈನ ಮಾಡಿದ ನಂತರ ಗೋಡಂಬಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಕಂದು ಬಣ್ಣ ಬರೋವರೆಗೂ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಈ ರೀತಿಯಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ನಂತರ ಇನ್ನೂ 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿನ, ಅದನ್ನು ರುಬ್ಬಿರೋದು ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಅದು ಬಬಲ್ಸ್ ಎಲ್ಲ ಬರುತ್ತಲ್ಲ ಆ ಥರ ಬಂದ ನಂತರ ಪಾಕ ಮಾಡ್ಕೊಂಡಿದ್ವಲ್ಲ ಬೆಲ್ಲದ ಪಾಕ, ಅದನ್ನು ಅದಕ್ಕೆ ಸೋದಿಸ್ಬೇಕು. ಇಲ್ಲಾಂದರೆ ಕಲ್ಲಿರುತ್ತೆ, ಅದೇ ಥರ ಮಾಡಿದರೆ ಕಲ್ಲೆಲ್ಲ ಇರುತ್ತೆ. ಅದಕ್ಕೆ ಸೋಸಬೇಕು ಪಾಕ ಮಾಡಿಬಿಟ್ಟು. ನಂತರ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಈ ರೀತಿ ಆಗಿದೆ. ಇದನ್ನು ಚೆನ್ನಾಗಿ ಮಿದ್ಬಿಟ್ಟು ಅದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ದಪ್ಪ ಇರಬೇಕು. ಉಂಡೆಗಳು ಸ್ವಲ್ಪ ದಪ್ಪ ಮಾಡಿಕೊಂಡು ಚಪಾತಿ ಹಿಟ್ಟು ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ದಪ್ಪ ಲಟ್ಟಿಸ್ಕೋಬೇಕು. ಚಿಕ್ಕದಾಗಿ ಸಣ್ಣದಾಗಿ ಲಟ್ಟಿಸ್ಬಾರ್ದು. ಈ ರೀತಿಯಾಗಿ ಉದ್ದಿದಾದಮೇಲೆ ಒಂದು ಚಾಕು ತಗೊಂಡು ಕಟ್ ಮಾಡ್ಕೋಬೇಕು. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಪೀಸ್ಗಳಾಗಿ. ಈಗ ಪಾಕ ಕುದೀತಿದೆಯಲ್ಲ, ಈ ಪಾಕಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂತಹ ಚಪಾತಿ ಹಿಟ್ಟಿನ ಪೀಸ್ಗಳು ಅದಕ್ಕೆ ಹಾಕಬೇಕು. ಹಾಕಿ ಎಲ್ಲ ಪೀಸ್ಗಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೇಯಬೇಕು. ಈ ರೀತಿ ಎಲ್ಲ ಪೀಸ್ಗಳು ಹಾಕ್ಬಿಟ್ಟು ಈ ಥರ ಕಲಿಸ್ಬೇಕು. ನೋಡಿ, ಈ ಥರ ಮೇಲೆ ಬರುತ್ತೆ. ಚೆನ್ನಾಗಿ ಕುದಿದ ಮೇಲೆ ಇದೆಲ್ಲ ಈ ಥರ ಬರುತ್ತೆ. ಬಂದಾದಾಗ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ನೋಡಿ, ಬೆಂದೆಲ್ಲ ಆದಮೇಲೆ ಈ ರೀತಿ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ನೋಡಿ, ಇವಾಗ ಪ್ಲೇಟಿಂಗ್ ಮಾಡೋಣ, ತಿನ್ನೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ ಅದೇ ಥರ. ನೋಡಿ, ಈ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಒಮ್ಮೆ ಮಾಡಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಾಯ್ತಾ ಫ್ರೆಂಡ್? ಥ್ಯಾಂಕ್ ಯು.